Hello. 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 Hi. Hello. Okay. ನಾವು ವೆಲ್ಕಮ್ ಬ್ಯಾಕ್ ಟು ಚಂದನ ಅಂಡ್ ಸಂತೋಷ್. ಇವತ್ತು ನಾವು ಏನು ಮಾಡತ್ತೀವಿ ಅಂತ ನೀವು ಅನ್ಕೊಂಡಿರ್ಬೋದು. ಹಿಂಗೆ ನೆಲದ ಮೇಲೆ ಡಬ್ಬಿ ಹಿಡ್ಕೊಂಡು ಕೂತಾರೆ ಏನಾಯ್ತು ಇವ್ರಿಗೆ ಅಂತ. ಏನು ಮಾಡ್ತಾತಿ ನಮ್ಮ ಕಡೆ ನೀನೇ ಹೇಳು. ನಾವು ಇವತ್ತು ತಗೊಂಡಿರೋ ಸಾಮಾನ ಅನ್ಪ್ಯಾಕ್ ಮಾಡತ್ತೆ. ನಾವು ಆರ್ಡರ್ ಮಾಡಿದ್ವಿ ಅಮೆಝಾನ್ ಪ್ರೈಮ್ ಡೇ ಇತ್ತಲ್ಲ, ಇಲ್ಲಿ ಪ್ರೈಮ್ ಡೇ ಇತ್ತು 4 days. ಅವಾಗ ಏನೇನೋ ಸಿಕ್ಕಿದ್ದೆಲ್ಲ ಆರ್ಡರ್ ಮಾಡಿದ್ದೆ, ನನಗೆ ಗೊತ್ತಿಲ್ಲ. ಅದಕ್ಕೆ ಇವಾಗ ನನಗೆ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ ಯೂಟ್ಯೂಬ್ ವಿಡಿಯೋ ಅಲ್ಲಿ. ಮೊದಲ ನಾವು ರೊಕ್ಕ ಖರ್ಚು ಮಾಡೋದು, ಆಮೇಲೆ ನಾವೇ ಸರ್ಪ್ರೈಸ್ ಆಗೋದು. ವಾಟ್ ಐಡಿಯಾ ಸರ್. ಸೊ ಇವಾಗ ಫಸ್ಟ್ ಐಟಮ್ ನಾನೆಲ್ಲ ಓಪನ್ ಮಾಡ್ತೀನಿ, ನೀನು ನೋಡು ಆಯ್ತಾ. ನಿಂಗೆ ಫುಲ್ ಖುಷಿ ಆಗತ್ತಲ್ವಾ ಇದನ್ನೆಲ್ಲ ನೋಡಿ. ಇದೇನಿದೆ? ಸೊ ನಿನ್ ರಿಯಾಕ್ಷನ್ ನೋಡೋಣ. ಇದು ಏನಂತಂದ್ರೆ ಇದು ಹ್ಯಾಂಡ್ ಹೆಲ್ಡ್ ಫ್ಯಾನ್. ಅಂದ್ರೆ ಇವಾಗ ನಾವು ಈ ತರ ಇದೆ, ನಾವಿವಾಗ ಬೀಚ್ ಹತ್ರ ಎಲ್ಲ ಹೋಗ್ಬಿಟ್ಟಿರ್ತೀವಿ, ಇಲ್ಲ ಎಲ್ಲೋ ನ್ಯೂಯಾರ್ಕ್ ಹೋಗ್ತೀವಿ, ಅವಾಗ ಫುಲ್ ಶೆಕೆ ಆಗ್ತಾ ಇರತ್ತೆ ಹೊರಗಡೆ. ಅವಾಗ ನೀನು ಕೈಯಲ್ಲಿ ಹಿಂಗೆ 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 ಅನ್ಕೊಳ್ಳೋ ಬದಲು ಅವಾಗ ಏನ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ಆನ್ ಮಾಡಿದ್ರೆ ಇಲ್ಲಿ ಗಾಳಿ ಬರುತ್ತೆ. ಸ್ಪೀಡ್ ಇನ್ಕ್ರೀಸ್ ಮಾಡ್ಬೇಕು. ಇದರಲ್ಲಿ ಸ್ಪೀಡ್ ಇನ್ಕ್ರೀಸ್ ಮಾಡ್ಬೋದು. 1 to 4 ತನಕ ಇದೆ ಸ್ಪೀಡು, ಕಾಣಿಸ್ತಾ ಇದೆ ಅನ್ಕೋತೀನಿ. ಮಾಡ್ಕೊಂಡು ನಡ್ಕೊಂಡು ಹೋಗ್ಬೋದು ಎಷ್ಟೇ ಬಿಸಿಲಿದ್ರು ಹೊರಗಡೆ ಟ್ರಿಪ್ಗೆಲ್ಲ ಹೋದಾಗ. ಅದಕ್ಕೆ ಇದನ್ನ ಆರ್ಡರ್ ಮಾಡಿ. ನಾವು ಹೋಗು ಬಜೆಟ್ ಏರ್ಲೈನ್ ದಾಗ ನಮ್ಮ ಇನ್ನರ್ ವೇರ್ ಹಾಕೊಂಡ್ರನ ಹೆಚ್ಚು ರೇಟ್ ಆಕೈತ ಅಂತ ತಗೊಂಡ್ ಹೋಗಕ್ಕಾಗಂಗಿಲ್ಲ. ಇದನ್ನ ಎಲ್ಲಿಂದ ತಗೊಂಡ್ ಹೋಗ್ತೀವಿ? ಕಾರಲ್ಲಿ ಹೋಗ್ಬೇಕಾದ್ರೆ, ಇದು ಫ್ಲೈಟ್ ಅಲ್ಲ. ಎಷ್ಟೊಂದ್ ಕಡೆ ನಾವು ಕಾರಲ್ಲಿ ಹೋಗಲ್ವಾ ಅವಾಗ. ಆಮೇಲೆ ಇದ್ರ ಮೇಲೆ ಟೆಂಪರೇಚರು ಕಾಣಿಸ್ತಾ ಇದೆ ನೋಡಿ, 86 ಅಂತ ಟೆಂಪರೇಚರು ನೋಡ್ಬೋದು. ನೋಡಿ ಏನ್ ಪಾಯಿಂಟ್. ಆಮೇಲೆ ಅಷ್ಟೇ. ನಾವ ಇಟ್ಸ್ ಅ ವೆರಿ ಕ್ಯೂಟ್ ಫ್ಯಾನ್, ಪ್ರಿಟಿ ಫ್ಯಾನ್. ಇದು ಇದಿತ್ತು, ಆಫರ್ ಇತ್ತು. ಸೊ ನಾವು ಇದೇ ರೀಸನ್ ಅಂತೇಳಿ ಚೇರ್ ತಗೊಂಡಿದ್ವಿ. ಎಲ್ಲರಿಗೆ ಇವೆಂಟ್ಸ್ ಹೋದಾಗ ಆ ಚೇರ್ ಹಾಕೊಂಡ್ ಕೂಡುನಂತ. ಆ ಚೇರ್ ಮನ್ಯಾಗಿಟ್ಟು ಎಲ್ಲ ಕಡೆ ಅಡ್ಡಾಡ್ತೇವೆ. ನಿಮಿಷ, ಈ ಫ್ಯಾನ್ ಅನ್ನ ನೀವು ನೆಕ್ಸ್ಟ್ ನಮ್ದು ಯಾವ್ದಾರ ವ್ಲಾಗ್ದಾಗ ನೆಕ್ಸ್ಟ್ 15-20 ವ್ಲಾಗ್ದಾಗ ಒಂದ್ರಾಗಾರ ಇದು ಕಾಣಿಸ್ತಂದ್ರ ನಾ ಈಕಿಗೆ $100 ಏನಾರ ಗಿಫ್ಟ್ ಕೊಡ್ತೀನಿ ಅಂತ. ಇನ್ನೊಂದು ಫ್ಯಾನ್ ಕೊಡಿಸ್ತೀನಿ ದೊಡ್ಡದು. ಇದಕ್ಕೆ ಈ ತರ ಕ್ಯೂಟ್ ಸ್ಟ್ಯಾಂಡು ಇದೆ, ಹಿಂಗ್ ಇಟ್ಬಿಟ್ಟು ಇಟ್ಕೋಬಹುದು ಟೇಬಲ್ ಮೇಲೆ. ಇಲ್ಲ ನೀನ್ ಇವಾಗ ಹೋಗಿ ಬೀಚಲ್ಲಿ ಕೂತ್ಕೋಬಿಟ್ಟೆ, ಅವಾಗ ನಿಂಗೆ ಇಟ್ಕೊಂಡೇ ಇದೆ ಕೈ ನೋವುತ್ತೆ ಅನ್ವಾಗ ನಿನ್ ಮುಂದೆ ಒಂದ್ ಸ್ಟೂಲ್ ಇಟ್ಕೊಂಡು ಸ್ಟೂಲ್ ತಗೊಂಡ್ ಹೋಗ್ಬೇಕು. ಆ ಸ್ಟೂಲ್ ಮೇಲೆ ಇದನ್ನ ಇಟ್ಕೊಬಹುದು. ಅದಕ್ಕೆ ಸ್ಟ್ಯಾಂಡ್ ಇದು ಆಯ್ತಾ. ಆಮೇಲೆ ಇದು 1 ನಿಮಿಷ ಇದು ತೋರಿಸ್ತೀನಿ ಪ್ರಾಡಕ್ಟ್ ಫುಲ್ಲು. ಇದು ಕತ್ತಿಗೆ ಹಾಕೊಳ್ಳೋದು. ಕರೆಕ್ಟ್ ಇದು ಕತ್ತಿಗೆ ಹಾಕೊಳ್ಳೋ ಫ್ಯಾನು. ಇದನ್ನ ಹಿಂಗ ನೇತಾಕೋಬಿಟ್ರೆ ಹಿಂಗ್ ಬರ್ತಾ ಇರುತ್ತೆ ಗಾಳಿ. ಇದನ್ನ ನಿಜ ಕಣೋ, ಇದು ಹಿಂಗ್ ನೇತಾಕೋಬಿಡೋದಷ್ಟೇ. ಹೆಂಗೋ ಹೆಂಗಂತ ನೋಡ್ಬೇಕು. ಇದು ಆಕ್ಚುಲಿ ಏನೋ ಅಂತಾರೆ, ಶೋಲ್ಡರ್ ಫ್ಯಾನು, ನೆಕ್ ಫ್ಯಾನು ಏನೋ ಅಂತಾರೆ. ಹಿಂಗ ಹಾಕೋಬಿಟ್ರೆ ಹಿಂಗ ಹಾಕೊಂಡ್ ನಡ್ಕೊಂಡ್ ಹೋಗ್ತಾ ಇರೋದು, ನೀನ್ ಇಟ್ಕೊಳ್ಳೋದು ಬೇಡ. ಸೊ ಅದು ನಮ್ ಕಡೆ ಹೋಗೋರಿಗೆ ಏನೋ ಬೇರೆ ಅಂತಾರೆ. ಟ್ಯಾಗ್ ಕೊಟ್ಟಿದ್ದಾರೆ, ಅದ್ರ ಜೊತೆ ಇದು ಚಾರ್ಜಿಂಗು ಎಲೆಕ್ಟ್ರಿಕ್ ಫ್ಯಾನ್. ಇದು ಗೊತ್ತಾಯ್ತಾ? ಇದು ಆಫರ್ ಇತ್ತು, ಅದಕ್ಕೆ ಆರ್ಡರ್ ಮಾಡಿದ್ದು. ಇದಕ್ಕೆ ಕಾಸು ಎಷ್ಟು ಅಂದ್ರೆ, ನಿಮ್ ಫೋನ್ ಇಲ್ಲ, ಇದಕ್ಕೆ ಕಾಸು ಎಷ್ಟು ಅಂದ್ರೆ $14. $14 ವೇಸ್ಟ್ ಮಾಡಿದ್ವಿ. ವೇಸ್ಟ್ ಅಲ್ಲ, ಪ್ರಾಡಕ್ಟ್ ಬಂದಿದೆ ಅಲ್ಲ, ವೇಸ್ಟ್ ಏನಾಗುತ್ತೆ? ನೀನ್ ಯೂಸ್ ಮಾಡಲ್ವಾ ಇದನ್ನ? ಯೂಸ್ ಮಾಡ್ತೀವೋ ಅಲ್ವೋ, ಇದೆ ಅಲ್ವಾ ಪ್ರಾಡಕ್ಟ್ ಆಯ್ತಾ. ಇದು ಫ್ಯಾನ್ ನಂಬರ್ 1.
ಆಯ್ತಾ? ಫ್ಯಾನ್ ನಂಬರ್ 1 ಅಂದ್ರೆ ಇನ್ನೊಂದು ಫ್ಯಾನ್ ಐತಿ. ಈಗ ನನಗ್ ಮಾತ್ರ ನನ್ ಫ್ಯಾನ್ ತಗೊಂಡ್ರೆ ನಿನಗ್ ಮೋಸ ಆಗಲ್ವಾ? ಅದಕ್ಕೆ ಏನ್ ಮಾಡ್ತಾ ಇದ್ದೆ, ಹಂಗೆ ಸ್ಕ್ರಾಲ್ ಮಾಡ್ತಾ ಇದ್ದೆ, ಅವಾಗ ನನಗೆ ಸಿಕ್ಕಿದೆ ಒನ್ ಮೋರ್ ಪ್ರಿಟಿ ಫ್ಯಾನ್. ಇನ್ನೊಂದು ಅದಕ್ಕಿಂತ ಕ್ಯೂಟ್ ಆಗಿದೆ. ಈಗ ನೀವ ಕಾಮೆಂಟ್ಸ್ ದಾಗ ಹೇಳ್ರಿ, ಇದು ಉದ್ರಿ ಸೋಕೆ ಅಂತಾರೋ ಬ್ಯಾರೆ ಏನ್ರಿ ಅಂತಾರೋ ಅಂತ. ಈಗ ನನಗ್ ಮಾತ್ರ ಆರ್ಡರ್ ಮಾಡಿದ್ರೆ ಸೆಲ್ಫಿಶ್ ಅಂತ ಆಯ್ತಾ, ಅದಕ್ಕೆ ಇವನ್ಗೂ ಆರ್ಡರ್ ಮಾಡಿದ್ರೆ ಏನೇ ಮಾಡ್ತಾನೆ. ಸಿ ಇದು ನಿಮ್ ನೋಡಿದ್ರೆ ಏನ್ ಒಂದ್ ನಿಮಿಷ ಈಗ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ, ಅಯ್ಯೋ ಏನಿದು ಅಂತಾನೆ ಗೊತ್ತಾಗಲ್ಲ, ಇಷ್ಟೇ ಇಷ್ಟಿದೆ ನಾವು ಓಪನ್ ಮಾಡೋದಂತ ಹೇಳಿದ್ದಲ್ಲ. ಆದ್ರೆ ನೀವು ಓಪನ್ ಮಾಡಿದ್ರೆ ಇದನ್ನ ಅದ್ ಹೆಂಗಂತ ಗೊತ್ತಾದ್ಮೇಲೆ ಓಪನ್ ಮಾಡಿ ಹೇಳ್ತೀವಿ ಫ್ರೆಂಡ್ಸ್. ಚರಾನ್ ಫ್ಯಾನ್. ನೀವು ಬೆರಳು ಅಡ್ಡ ಕೊಟ್ರೆ ಸ್ಟಾಪ್ ಆಗ್ಬಿಡುತ್ತೆ. ಇದು ವಿಂಗ್ಸ್ ಫ್ಯಾನ್ದು, ಹಿಂಗೆ ವಿಂಗ್ಸ್. ಇದು ಇನ್ನ ಕ್ಯೂಟ್ ಆಗಿದೆ ಅದಕ್ಕಿಂತ. ಹಿಂಗ್ ಆನ್ ಮಾಡಿದ್ರೆ ಆನ್ ಆಗುತ್ತೆ. ನೀನ್ ಹಂಗ್ ಪ್ಲಾನ್ ಮಾಡಿಟ್ರಲ್ಲ, ಹಿಂಗಿಟ್ರೆ ಏಟಾಗುತ್ತೆ. ಈಗ ಇದು ಇನ್ನೊಂದು ಫ್ಯಾನ್. ಇದು ಬಂದು ಕಮ್ಮಿ, $8 ಇದಕ್ಕೆ. ನೀನ್ ಗಾಳಿ ಅಂಕ ಬರುವಂತ. ಇವನಿಗೊಂದು ಪಿಂಕ್ ಫ್ಯಾನ್, ನನಗೊಂದು ಪಿಂಕ್ ಫ್ಯಾನ್. ಗಾಳಿ ಅಂಕ ಬರುವಂತದ್ರಲ್ಲಿ ಇದೆಲ್ಲ ಟೈಮ್ ವೇಸ್ಟ್. ನೆಕ್ಸ್ಟ್ ಇದಕ್ಕೂ ಟ್ಯಾಗ್ ಇದೆ, ಆಮೇಲೆ ಕೇಬಲ್ ಇದೆ ಚಾರ್ಜ್ ಮಾಡಕ್ಕೆ, ಎರಡೂನು ಚಾರ್ಜ್ ಮಾಡೋದು. ಸೊ ಇದಕ್ಕೆ ಎಷ್ಟು? $8. ಇದಕ್ಕೆ $8 ವೇಸ್ಟ್. ಅದಕ್ಕೆ 14. ಟೋಟಲ್ ಇಲ್ಲಿವರೆಗೂ ನಾವು $22 ವೇಸ್ಟ್ ಮಾಡೀವಿ. ಎಷ್ಟು ಮಾಡ್ತೀವಿ ಕ್ಯಾಲ್ಕುಲೇಟ್ ಮಾಡಿ ನಾವು. ಎನಿವೇ ಲೆಟ್ಸ್ ಇಗ್ನೋರ್ ಹಿಮ್ ಫಾರ್ ನೌ. ಆಮೇಲೆ ಇದೇನಂದ್ರೆ ಇದೇನು ಹೇಳು, ನಿಂಗ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಇದು ಬಂದು ವಾಶ್ರೂಮ್ ಅಲ್ಲಿ ನಮ್ಮ ಮನೇಲಿ ಸ್ಟ್ಯಾಂಡ್ ಇಲ್ಲ, ಶವರ್ ಜೆಲ್ ಇಡೋದಕ್ಕೆ. ಅದು ಇಷ್ಟುದ್ದ ಇದೆ. ಸೊ ಅದು ನಮ್ಮ ಗೋಡೆ ಒಳಗೆ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಅದು ಗಿಡ್ಡ ಇದೆ ಆ ಸ್ಟ್ಯಾಂಡು. ಅದಕ್ಕೆ ಇದನ್ನ ಹಿಂಗೆ ಅಂಟಿಸ್ಬಿಟ್ಟು ಅದಕ್ಕೆ ಇದನ್ನ ಹಾಕ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಅಂಟ್ಸೋದು. ಇದ್ರೊಳಗಡೆ ಆ ಶವರ್ ಜೆಲ್ದು ಮುಚ್ಚಳ ತೆಗೆದ್ಬಿಟ್ಟು ಹಿಂಗೆ ಕೆಳಗೆ ಹಾಕಿ ಮೇಲ್ಗಡೆನ ಮುಚ್ಚಳ ಹಾಕಿದ್ರೆ ಅದು ಹಿಂಗೆ ನಿಂತ್ಕೊಳ್ಳುತ್ತೆ. ಸೊ ದಿಸ್ ಈಸ್ ಶವರ್ ಜೆಲ್ ಬಾಟಲ್ ಹೋಲ್ಡರ್. ಗೊತ್ತಾ? ಅರ್ಥ ಆಯ್ತಾ? ಶವರ್ ಜೆಲ್ ನಿಲ್ಲತ್ತೆ. ಇದು ಇದ್ರದ್ದು ಪ್ರಾಬ್ಲಮ್. ನಮ್ದು ಬಾಟಲ್ ಎಷ್ಟು ದೊಡ್ಡದು ಅದು ನೋಡೋಣ ಮೇಲ್ಗಡೆ ಹೋದ್ಮೇಲೆ. ಇದಕ್ಕೆ ಎಷ್ಟು ವೇಸ್ಟ್ ಮಾಡಿ? ಇದು $5 ಏನೋ. ಎಲ್ಲಿಗೆ ಬಂತ? ಕ್ಯಾಲ್ಕುಲೇಟ್ ಮಾಡ್ರಿ ಮ್ಯಾಥ್ ಸ್ಟೂಡೆಂಟ್ಸ್. ಆಯ್ತಾ? ಎಲ್ಲಿಗೆ ಬಂತ? 27 ವೇಸ್ಟ್ ಆಗಿದೆ. ಆಮೇಲೆ ಇದು ಬಂದು ಇದನ್ನ ಇವನ್ ಕೈಯಲ್ಲಿ ಕಟ್ ಮಾಡ್ಸೋಣ. ಇದು ಏನಂತ ಅಂತಂದ್ರೆ ಅಡುಗೆ ಮನೆಯಲ್ಲಿ ಒದ್ದೆ ಪಾತ್ರೆ ಹಾಕೋದಕ್ಕೆ ಮ್ಯಾಟು. ಅದು ನಮ್ಮ ಮನೆಯಲ್ಲಿ ಹಳೇದು ಹಾಕ್ಬಿಟ್ಟಿತ್ತು, ಆಮೇಲೆ ಚಿಕ್ಕದಾಗಿತ್ತು, ಅದಕ್ಕೆ ಬಾಂಡೆ ತೊಳೆಯವ್ರ ಕೈಯಾಗ ಕೊಟ್ಟು ತೆಗ್ಸಾರ. ಉದ್ದ ಮ್ಯಾಟ್ ಉಲ್ಟಾ ಇದೆ. ಅಲ್ಲಿ ಬಾಟಮ್ ಅಂತ ಬರ್ತಾರೆ. ಎರಡು ಕಡೆ ತೋರ್ಸೋಣ ಅಂತ. ಇದು ಮ್ಯಾಟ್ ಆಯ್ತಾ? ಇದಕ್ಕೆ ಎಷ್ಟೋ ಹೊತ್ತು ಕಾಸು ಮಾಡ್ಕೊಂಡ್ಬಿಟ್ಟಿದೆ. ಆಮೇಲೆ ಇದು ಏನಂದ್ರೆ ಇನ್ನೊಂದು ರೊಕ್ಕವೇಶ್. ಇದಕ್ಕೆ ಎಷ್ಟು ಅಂತ ಹೇಳಿಲ್ಲ. ಅದಕ್ಕೆ ಮರ್ತೋಗ್ಬಿಟ್ಟಿದೆ ಎಷ್ಟು ಅಂತ ನೆನಪಿಲ್ಲ. ಯೂಸ್ಫುಲ್ ಇರೋದಕ್ಕೆ ಎಷ್ಟಂತ ಇನ್ನೂ ನೆನಪಿಲ್ಲ, ಯಾಕಂದ್ರೆ ಅದೊಂದೇ ಯೂಸ್ ಮಾಡೋರು ನಾವು. ನೀನ್ ಮಾಡ್ಲಿಲ್ಲ ಅಂದ್ರೆ ನಾನ್ ಮಾಡ್ತೀನಲ್ಲ ಎಲ್ಲ ಯೂಸು. ಹೇಳುದಿರಂಗಿಲ್ಲ ಮಾಡೋದಿರ್ತದೆ. ತುಂಬಾ ಫೇಕ್ ಆಗಿದೆ. ಇದು ಬಂದು ಬ್ಯಾಗ್, ಇದು ಕೂಲರ್. ಇದು ಇವಾಗ ನಾವೆಲ್ಲ ಕಾರಲ್ಲಿ ಟ್ರಿಪ್ ಹೋಗ್ತಾ ಇದ್ರೆ
ಕೋಲ್ಡ್ ವಾಟರ್ ತೊಗೊಂಡೋದ್ರೆ ಅಥವಾ ಫುಡ್ ತೊಗೊಂಡೋದ್ರೆ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಇಟ್ಕೊಂಡು ಹೋಗೋ ಬ್ಯಾಗ್ ಇದು, ಕೂಲರ್ ಬ್ಯಾಗ್. ಇದು $17. ಇದು ಬೇಕಂದ್ರೆ ರಿಟರ್ನ್ ಮಾಡ್ಬೋದು, ಬೇಡ ಅಂತ. ಇದು ಯೂಸ್ ಆಕೈತಿ. ಡಬ್ಬಿ ಅಂದ್ರೆ ಎಲ್ಲ ತೊಗೊಂಡಾಗ 4 ಮಂದಿ ಅಡಿಗೆ ಅಂದ್ರೆ ಇಟ್ಕೊಂಡು ಹೋಗಕ್ಕೆ. ಇದು ಸ್ಕ್ವೇರ್ ಇಲ್ಲ, ಅಲ್ಲ ಜಿಪ್ ಪ್ಯಾಕಿಂಗ್ ಐತಿ. ಸ್ಕ್ವೇರ್ ಇಲ್ಲ, ಅದು ಕವರ್ ತರ ಇದೆ ಶೇಪ್. ಓಕೆ ಅಂದ್ರೆ ಓಕೆ. ಇದು ಈ ತರ ಇದೆ ಬ್ಯಾಗು, ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ ಒಳಗಡೆ. ಸೊ ಯೂಸ್ಫುಲ್ ಐಟಮ್ ನಂಬರ್ 2, 2 ಬುದ್ರಿ ಐಟಮ್, 2 ಯೂಸ್ಫುಲ್ ಐಟಮ್. ಬ್ಯಾಗ್ ಅದಾದ್ಮೇಲೆ ಇದು ಬಂದು ಕಾರ್ಗೆ ಇಡೋ, ಇದು ಒಂದು ಕಾರ್ಗೆ ಇಡೋ ಸ್ಟ್ಯಾಂಡ್, ಫೋನ್ ಹೋಲ್ಡರ್. ಇದು ಮೊಬೈಲ್ ಫೋನು. ಯಾಕಂದ್ರೆ ನಾವು ಕಾರಲ್ಲಿ ಹೋಗ್ತಾ ಹೋಗ್ತಾ ವಿಡಿಯೋ ಮಾಡ್ತಿರ್ತೀವಿ ಕೆಲವು ಸರ್ತಿ. ಇದು ಓಪನ್ ಮಾಡ್ತಾ ಸೀದಾ ಓಪನ್ ಮಾಡಬೇಕು. ಕೆಲವು ಸರ್ತಿ ವಿಡಿಯೋ ಮಾಡ್ತಿರ್ತೀವಲ್ಲ, ಅವಾಗ ಫೋನ್ ಇಡೋದಕ್ಕೆ ಜಾಗ ಇರಲ್ಲ, ಹಿಂಗೆ ಕೈಯಲ್ಲೇ ಹಿಂಗೆ ಇಟ್ಕೊಬೇಕಾಗುತ್ತೆ. ಅದಕ್ಕೆ ಈ ಸ್ಟ್ಯಾಂಡ್ ತಗೊಂಡಿದ್ದೀವಿ. ಇದೇನಂದ್ರೆ ಇದು ಸಕ್ಷನ್ ಇದೆ. ಇದು ಹಿಂಗೆ ಹಾಕ್ಬಿಡೋದು ಇದಕ್ಕೆ, ಗ್ಲಾಸ್ಗೆ ಅಥವಾ ಮೇಲ್ಗಡೆ ಎಲ್ಲಿ ಬೇಕಾದ್ರೂ ಹಾಕ್ಬೋದು. ಇದು ರಿಮೂವಬಲ್ ಇದೆ. ಇದು ಚೆನ್ನಾಗಿದೆ ಅನಿಸ್ತು, ಅದಕ್ಕೆ ತಗೊಂಡಿದ್ದೀವಿ. ಯೂಸ್ ಮಾಡಿ ನೋಡಬೇಕು ಹೆಂಗಿದೆ ಅಂತ. ಇದಕ್ಕೆ ಒಂದು ಸ್ಟಿಕ್ ಕೊಟ್ಟಿದ್ದಾರೆ, ಈ ಥರ ಸ್ಟಿಕ್ ಇದೆ. ಐ ಥಿಂಕ್ ದಿಸ್ ಇಸ್ ನಾಟ್ ಎಕ್ಸ್ಪ್ಯಾಂಡಬಲ್. ಓ, ಇದರಲ್ಲಿ ರಿಮೋಟ್ ಬೇರೆ ಇದೆ. ರಿಮೋಟ್ ಇದೆ ಸ್ಮಾಲ್ದು. ಇದು ಹಿಂಗೆ ಈ ಥರ ಇದೆ. ಇದನ್ನ ಹಿಂಗೆ ಮಾಡಿ, ಇದು ಅಡ್ಜಸ್ಟಬಲ್ ಇದೆ. ಈ ಕಡೆ ಹೆಂಗ್ ಬೇಕೋ ಹಂಗೆ ಇದನ್ನ ಹಿಂಗೆ ಅಂಟಿಸ್ಬಿಟ್ಟು ಇಲ್ಲಿಗೆ ಫೋನ್ ನೇತಾಕ್ಬಿಟ್ಟು ಫೋನ್ ಅಡ್ಜಸ್ಟ್ ಮಾಡಿ ನಾವು ವಿಡಿಯೋ ಮಾಡ್ಬೋದು. ಆ ರೀಸನ್ಗೆ ಇದನ್ನ ತರಿಸಿದ್ದು. ಅದಾದ್ಮೇಲೆ ಲಾಸ್ಟ್ ಇಂಪಾರ್ಟೆಂಟ್ ಪ್ರಾಡಕ್ಟ್ ಏನಂದ್ರೆ, ನಾವು ತುಂಬಾ ದಿನದಿಂದ ತುಂಬಾ ಮನ್ಸಿಂದ ತಗೊಳ್ಬೇಕು ಅನ್ಕೊಂಡಿದ್ವಿ. ಇದು ಗಿಂಬಲ್ಲು. ಗಿಂಬಲ್ ಯಾರಿಗಾನ ಗೊತ್ತಿಲ್ಲ ಏನು ಅಂತಂದ್ರೆ ಅಂದ್ರೆ ಅದು ಫೋನ್ ಹಿಂಗೆ ಇಟ್ಕೊಂಡು ಟ್ರೈಪಾಡ್ ಬರುತ್ತಲ್ಲ ವಿಡಿಯೋ ಮಾಡೋದಕ್ಕೆ, ಅದೇ ತರ ಮಿನಿ ವರ್ಷನ್ ಆಫ್ ಟ್ರೈಪಾಡ್ ವಿಚ್ ಹ್ಯಾಸ್ ಮೋರ್ ಫೀಚರ್ಸ್. ಸ್ಟೆಬಿಲೈಸ್ ಮಾಡತ್ತೆ ವಿಡಿಯೋ ತಗೊಳ್ಳುವಾಗ. ಈಗ ನಾವೇ ಕೈಯಲ್ಲಿ ಫೋನ್ ಇಟ್ಕೊಂಡ್ರೆ ಹಿಂಗೆ ಅಲ್ಲಾಡುತ್ತಲ್ವಾ, ಈ ಗಿಂಬಲ್ ಅಲ್ಲಿ ಇಟ್ಕೊಂಡು ತೆಗೆದ್ರೆ ಅಲ್ಲಾಡಲ್ಲ, ಅದು ನೀಟಾಗಿ ಸ್ಟೇಬಲ್ ಆಗಿ ಬರುತ್ತೆ ವಿಡಿಯೋ. ಕಲಿಬೇಕಿಲ್ಲ. ಇದು ಹೆಂಗ್ ಆಪರೇಟ್ ಮಾಡೋದಂತ ಕಲಿಬೇಕು. ಅದು ತೋರ್ಸು ಒಂದ್ಸತಿ. ಈ ತರ ಇದೆ ನೋಡೋದಕ್ಕೆ. ಮತ್ತೆ ಇಲ್ಲಿ ಸೆಟ್ಟಿಂಗ್ಸ್ ಐತಿ, ಇಲ್ಲಿ ಏನೇನೋ ಐತಿ, ಏನಂತ ನಮಗೂ ಗೊತ್ತಿಲ್ಲ. ಗೊತ್ತಾದಂಗ ನಾವು ಹೇಳ್ತೇವೆ. ಇನ್ನೊಂದು ಇದ್ರ ಮೇಲೆ ಸ್ಪೆಸಿಫಿಕ್ ಇನ್ನೊಂದು ವಿಡಿಯೋ ಬೇಕಂದ್ರೆ ಕಾಮೆಂಟ್ಸ್ದಾಗ ಹೇಳ್ರಿ. ನೀವು ಇಲ್ಲ ಅಂದ್ರೆ ನಾವು ಮಾಡಾಕತ್ತೀವಿ. ಇದು ರಿವ್ಯೂ ಮಾಡ್ಬೇಕಂದ್ರೆ ಹೇಳಿ. ಇದ್ರದ್ದು ಕಾಸ್ಟ್ ಬಂದು ಒರಿಜಿನಲ್ ಕಾಸ್ಟ್ $149 ಇತ್ತು. ನಮಗೆ ಪ್ರೈಮ್ ಡೇ ಅಲ್ಲಿ $25 ಕಮ್ಮಿ ಇತ್ತು. ಸೊ $125 ಆಯ್ತು. ಇದ್ರದ್ದೇ ಒಂದು ಇನ್ನ ಲೋವರ್ ವರ್ಷನ್ನು. ಇದು ಬಂದು ಓಸ್ಮೋ ಮೊಬೈಲ್ 7P ಅಂತ 7 ಇತ್ತು ಇನ್ನೊಂದು. ಇದು ಲೋವರ್ ವರ್ಷನ್ನು. ಅದಕ್ಕಿಂತ ನಮ್ಗೆ ಇದ್ರಲ್ಲಿ ಫೀಚರ್ಸ್ ಇಷ್ಟ ಆಯ್ತು, ಅದಕ್ಕೆ ತಗೊಂಡ್ವಿ. ಅದು ಬಂದು $86 ಸಿಗಿತ್ತು. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಲ್ವಾ ಅಂತ ಇದನ್ನ ತಗೊಂಡ್ವಿ. ಇದನ್ನ ಯೂಸ್ ಮಾಡಿ ಎನಿಬಡಿ ವಾಂಟ್ಸ್ ನಾವು ರಿವ್ಯೂ ಮಾಡಿ ಹಾಕ್ತೀವಿ. ಇಷ್ಟು ನಮ್ದು ವ್ಲಾಗು. ಇನ್ನು ಅಷ್ಟೇ. ದಿಸ್ ವಾಸ್ ಮಗು ಪಾಪ ಆಟಾಡ್ಕೋತಾ ಇದೆ, ಆಟಾಡ್ಕೊಳ್ಳಿ. ದಿಸ್ ವಾಸ್ ಅವರ್ ಅಮೆಝಾನ್ ಅನ್ಪ್ಯಾಕಿಂಗ್ ವ್ಲಾಗ್. ನಿಮ್ಗೆ ಹೆಂಗ ಅನಿಸ್ತು ಅಂತ ಹೇಳಿ.
ಅಷ್ಟೇ. See you next vlog. Bye. ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡೇ ಬಿಡ್ರಿ ಏನಂತೆ.